ಹೀಗಲ್ಲ ಸಿಕ್ಕೋ. ನೀನು ಅದನ್ನ ಸಪರೇಟ್ ಫಂಕ್ಷನ್ ಮಾಡ್ಬೇಕು ಲೀನಿಯರ್ ಸರ್ಚ್ ಅಂತ. ಸೊ ದಟ್ ನಾ ಲೀನಿಯರ್ ಸರ್ಚ್ ಅನ್ನು ಕಾಲ್ ಮಾಡ್ಲಿಕ್ಕೆ ಬರ್ಬೇಕು. ಓಕೆ. ಓಕೆ, ಸೊ ಇದು ಏನ್ ಮಾಡಿದೆ ಎಕ್ಸ್ಪ್ಲೇನ್ ಮಾಡಿ ನೋಡೋಣ. ಸೊ ಸ್ಪೆಸಿಫೈಡ್ ಬೇಸಿಕಲಿ ನಿನ್ನ ಪ್ರಾಬ್ಲಮ್ ಏನ್ ಅಂದ್ರೆ ಪ್ರೋಗ್ರಾಮ್ ಏನ್ ಮಾಡೋದೈತೆ ಹೇಳು. ಸೊ ನಿನಗೆ ಗಿವನ್ ಅರೇ ಮತ್ತೆ ಟಾರ್ಗೆಟ್, ಆ ಟಾರ್ಗೆಟ್ ಆ ಅರೇ ಒಳಗೆ ಎಕ್ಸಿಸ್ಟ್ ಆಗ್ತದಾ ಇಲ್ಲ, ದಟ್ ಈಸ್ ಲೀನಿಯರ್ ಸರ್ಚ್ ಫಂಕ್ಷನ್ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಸಿಂಪಲ್ ಲೀನಿಯರ್ ಸರ್ಚ್ ಫಂಕ್ಷನ್, ಹೌದಾ? ಅರೇ ಕೊಟ್ಟಿರ್ತಾರ, ಟಾರ್ಗೆಟ್ ಕೊಟ್ಟಿರ್ತಾರ, ಲೀನಿಯರ್ ಸರ್ಚ್ ಫಂಕ್ಷನ್ ಇಂಪ್ಲಿಮೆಂಟ್ ಮಾಡ್ಬೇಕು ಜಾವ ಒಳಗಡೆ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಹೆಂಗೆ ಯಾವ ತರ ಮಾಡಿದೆ ಅಂತೇಳಿ. ಫಸ್ಟ್ ಅರೇ ಕೊಟ್ಟಿದ್ದು, ಓಕೆ, ಟಾರ್ಗೆಟ್ ಹಾ, ರೇಂಜ್ 5 ಇದು. ಓಕೆ. ಈಗ ಒಂದ್ ವೇಳೆ ನಾನು 5 ಬದಲು 10 ಕೊಟ್ಟಿದ್ದೆ ರೇಂಜ್ ಅಂತಂದ್ರ ಓಕೆ, ಕಂಟಿನ್ಯೂ ಮಾಡು. ಫಸ್ಟ್ ಎಲಿಮೆಂಟ್ ಇದೇನಿದು ಫೈಂಡ್ ಎಲಿಮೆಂಟ್ ಇನ್ ರೇಂಜ್, ಅದು ಏನದು ಆಕ್ಚುಲಿ? ಫಂಕ್ಷನ್. ಹಾ, ಎಲ್ಲದ ಫಂಕ್ಷನ್? ಅಲ್ಲ, ಆ ಫಂಕ್ಷನ್ ಎಲ್ಲ ಅವೈಲೇಬಲ್ ಅದ? ಸ್ಪೆಸಿಫೈ ಸಿಗು ಇಲ್ಲ, ನೀ ಬೇಸಿಕ್ಸ್ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿ ಇದು ಏನ್ ಕಾಲ್ ಮಾಡ್ಲಿಕತ್ತಿ ಇಲ್ಲಿ ಅಟ್ ಪ್ರೆಸೆಂಟ್? ಫಂಕ್ಷನ್ ಕಾಲ್ ಮಾಡ್ಲಿಕತ್ತಿ, ಹೌದಾ? ಸೊ ದಿಸ್ ಇಸ್ ನೇಮ್ ಆಫ್ ದ ಫಂಕ್ಷನ್, ಹೌದಾ? ಇಲ್ಲಿ ಕಾಲ್ ಮಾಡ್ಲಿಕತ್ತಿದ್ದು ಫೈಂಡ್ ಎಲಿಮೆಂಟ್ ಇನ್ ರೇಂಜ್. ಓಕೆ, ಇದೇನದ, ದಿಸ್ ಇಸ್ ಕ್ಲಾಸ್ ನೇಮ್. ಓಕೆ, ಕ್ಲಾಸ್ ಇಸ್ ಡಿಫರೆಂಟ್, ಫಂಕ್ಷನ್ ಇಸ್ ಡಿಫರೆಂಟ್ ಫಸ್ಟ್ ಆಫ್ ಆಲ್. ಓಕೆ, ಸೊ ಕ್ಲಾಸ್ ಏನದಲ್ಲ, ನಿನಗೆ ಕ್ಲಾಸ್ ಒಳಗಡೆ ಮಲ್ಟಿಪಲ್ ಫಂಕ್ಷನ್ಸ್ ಇರ್ಬೋದು. ಓಕೆ, ಬಟ್ ನೀ ಇಲ್ಲೇನ್ ಕಾಲ್ ಮಾಡ್ಲಿಕತ್ತಿ, ಫೈಂಡ್ ಎಲಿಮೆಂಟ್ ಇನ್ ರೇಂಜ್ ಅಂತ ಒಂದು ಫಂಕ್ಷನ್ ಕಾಲ್ ಮಾಡ್ಲಿಕತ್ತಿ. ಈ ಫಂಕ್ಷನ್ ಎಲ್ಲಿ ಅವೈಲೇಬಲ್ ಅದ ಅಟ್ ಪ್ರೆಸೆಂಟ್? ಇದು ಕಾಲ್ ಮಾಡ್ಬೇಕಾದ್ರೆ ಐದರ್ ಟೂ ಪಾಸಿಬಿಲಿಟೀಸ್. ಒಂದು, ನಿನಗೆ ಲೈಬ್ರರಿ ಫಂಕ್ಷನ್ ಒಳಗೆ ಇರಬೇಕು, ಓಕೆ, ಅಥವಾ ನಿಂದು ಓನ್ ಫಂಕ್ಷನ್ ಡಿಫೈನ್ ಮಾಡಿರ್ಬೇಕು. ಈಗ ಲೈಬ್ರರಿ ಫಂಕ್ಷನ್ ಒಳಗೆ ಇತ್ತು ಅಂತಂದ್ರೆ ಡೈರೆಕ್ಟ್ಲಿ ನೀ ಈ ತರ ಕಾಲ್ ಮಾಡ್ಲಿಕ್ಕೆ ಬರಂಗಿಲ್ಲ. ಯಾಕಂತಂದ್ರ ಫಾರ್ ಎಕ್ಸಾಂಪಲ್ ಈಗ ಪ್ರಿಂಟ್ ಎಲ್ ಎನ್ ಫಂಕ್ಷನ್ ಅವೈಲೇಬಲ್ ಅದ ಲೈಬ್ರರಿ ಒಳಗ. ಅದನ್ನ ಕಾಲ್ ಮಾಡ್ಬೇಕಾದ್ರೆ ಜಸ್ಟ್ ಪ್ರಿಂಟ್ ಎಲ್ ಎನ್ ಅಂದ್ರೆ ಬರಲ್ಲ. ನನಗೇನ್ ಮಾಡ್ಬೇಕು, ಆಬ್ಜೆಕ್ಟ್ ಡಾಟ್ ಫಂಕ್ಷನ್ ನೇಮ್ ಕಾಲ್ ಮಾಡ್ಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಅಂತೀವಿ. ಈಗ ಮ್ಯಾಥ್ ಪ್ಯಾಕೇಜ್ ಯಾವ್ದಾರ ನಾ ಫಂಕ್ಷನ್ ಲೈಕ್ ಸ್ಕ್ವೇರ್ ರೂಟ್, ಪವರ್, ಮಿನಿಮಮ್, ಮ್ಯಾಕ್ಸಿಮಮ್ ಯೂಸ್ ಮಾಡಕಾರ ಮ್ಯಾಥ್ ಡಾಟ್ ಮಿನ್, ಮ್ಯಾಥ್ ಡಾಟ್ ಮ್ಯಾಕ್ಸ್ ಆ ಥರ ಯೂಸ್ ಮಾಡ್ತೀನಿ. ಅದು ಲೈಬ್ರರಿ ಫಂಕ್ಷನ್ಸ್ ಯೂಸ್ ಮಾಡೋದು. ಅದು ಮಾಡ್ಬೇಕಾಯ್ತಂದ್ರೆ ಫಸ್ಟ್ ನಾನು ಅದು ಯಾವ ಪರ್ಟಿಕ್ಯುಲರ್ ಲೈಬ್ರರಿ ಇರ್ತೋ ಅದನ್ನ ಇಂಪೋರ್ಟ್ ಮಾಡ್ಕೋಬೇಕು, ಹೌದಾ? ಅಥವಾ ಲ್ಯಾಂಗ್ ಪ್ಯಾಕೇಜ್ನಾಗ ಸಿಸ್ಟಮ್ ಡಾಟ್ ಲ್ಯಾಂಗ್ ಪ್ಯಾಕೇಜ್ನಾಗ ಇದ್ವು ಅಂದ್ರೆ ಅದನ್ನ ಆಸ್ ಇಟ್ ಈಸ್ ಯೂಸ್ ಮಾಡ್ಕೋಬಹುದು, ಜಾವಾ ಡಾಟ್ ಲ್ಯಾಂಗ್ ಒಳಗಿತ್ತು ಅಂತಂದ್ರೆ. ಓಕೆ, ಬಟ್ ಇಲ್ಲಿ ಫೈಂಡ್ ಎಲಿಮೆಂಟ್ ಇನ್ ರೇಂಜ್ ಫಂಕ್ಷನ್ ಎಲ್ಲಿ ಅವೈಲೇಬಲ್ ಅದ ಅದನ್ನ ನಾವು ಆಕ್ಚುಲಿ ಡಿಫೈನ್ ಮಾಡ್ಬೇಕು. ಅದೇ ಪರ್ಪಸ್ ಇರೋದು ಫೈಂಡ್ ಇನ್ ರೇಂಜ್ ಅನ್ನು ಅಥವಾ ಲೀನಿಯರ್ ಸರ್ಚ್ ಅನ್ನು. ಈಗ ಅಟ್ ಪ್ರೆಸೆಂಟ್ ರೇಂಜ್ ಬೇಡ, ಓಕೆ, ಫಾರ್ ಟೈಮ್ ಬೀಯಿಂಗ್. ಓಕೆ, ಫೈಂಡ್ ಎಲಿಮೆಂಟ್ ಅನ್ನು, ಓಕೆ, ಅಥವಾ ಲೀನಿಯರ್ ಸರ್ಚ್ ಅನ್ನು, ಯಾವುದೇ ಅನ್ನು, ಅದು ಪರ್ಟಿಕ್ಯುಲರ್ ಫಂಕ್ಷನ್ ಅನ್ನೇ ನಾವು ಡಿಫೈನ್ ಮಾಡ್ಬೇಕು. ದಟ್ ಈಸ್ ದ ರಿಕ್ವೈರ್ಮೆಂಟ್. ಅದೇ ಪ್ರಾಬ್ಲಮ್ ಇರೋದು ನಿನಗೆ. ಓಕೆ, ಅದನ್ನ ಯಾವ ತರ ನೀನು ಇದು ಮಾಡ್ತೀವಿ, ಇದನ್ನ ಎಲ್ಲಿ ಡಿಫೈನ್ ಮಾಡಿದೀನಿ ಫಂಕ್ಷನ್ ಅನ್ನ? ಫೈಂಡ್ ಎಲಿಮೆಂಟ್ ಇನ್ ರೇಂಜ್. ನೀ ಕಾಲ್ ಮಾಡಕ್ಕಿಂತ ಮುಂಚೆ ಆ ಫಂಕ್ಷನ್ ಬೇಕಲ್ಲ, ಈ ಕಂಪೈಲರಿಗೆ ಗೊತ್ತಾಗಬೇಕಲ್ಲ ಆ ಫಂಕ್ಷನ್ ಎಲ್ಲದ, ಅದ್ರದ್ದು ಇಂಪ್ಲಿಮೆಂಟೇಶನ್ ಏನದ ಅಂತ ಹೇಳಿ.
ಓಕೆ, ನಾ ಒಂದು ತೋರಿಸ್ತೀನಿ. ಒಂದು ನಿನ್ನ ಸ್ಕ್ರೀನ್ ಶೇರಿಂಗ್ ಆಫ್ ಮಾಡು. ನಾ ಯಾವ ತರ ಮಾಡ್ಬೇಕಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನೆಕ್ಸ್ಟ್ ಇಂದು ಅದನ್ನೇ ಆ ಅಪ್ರೋಚ್ ಅನ್ನೇ ಇದು ಮಾಡು. ಓಕೆ, ಈಗ ನಂದು ಇದು ಕಾಣಿಸ್ತದ ನಿಂಗೆ? ಹಾ ಜಿ. ಓಕೆ, ಸೊ ನಾವು ಇಲ್ಲೇನ್ ಮಾಡೋಣ, ಕ್ವಿಕ್ಲಿ ಒಂದು ಕ್ಲಾಸ್ ಡಿಫೈನ್ ಮಾಡ್ಕೋಣ. ಏನಪ್ಪಾ ಅಂತಂದ್ರೆ ಅರೆ 010203 ಅದಲ್ಲ. ಓಕೆ, 04 ಅಂತ ಡಿಫೈನ್ ಮಾಡ್ತೀನಿ. ಓಕೆ, ಸೊ ಸಿಂಪಲ್ ಮೇನ್ ಫಂಕ್ಷನ್. ಓಕೆ, ಈ ಮೇನ್ ಫಂಕ್ಷನ್ ಗಿಂತ ಮುಂಚೆ ಅಥವಾ ಮೇನ್ ಫಂಕ್ಷನ್ ಇಂದ ಸ್ಟಾರ್ಟ್ ಮಾಡೋಣ. ನಮಗೆ ಇಲ್ಲೇನ್ ಬೇಸಿಕಲಿ ಏನ್ ಬೇಕಾಗಿದೆ ಅಂತಂದ್ರೆ ಲೆಟ್ಸ್ ಸೇ ಇಂಪ್ಲಿಮೆಂಟ್ ಡೆಮೋ ಫಂಕ್ಷನ್ಸ್ ಆನ್ ಅರೇ. ಸಮ್ ಫಂಕ್ಷನ್ಸ್ ಇಂಪ್ಲಿಮೆಂಟ್ ಮಾಡೋಣ. ಓಕೆ, ಫಸ್ಟ್ ಏನಂತಂದ್ರೆ ಒಂದು ನನಗೆ ಅರೇ ಬೇಕಾಗ್ಯದ, ಇಂಟೀಜರ್ ಅರೇ. ಓಕೆ, ಇದಕ್ಕೆ ಏನಂತಂದ್ರೆ ಸಮ್ ರ್ಯಾಂಡಮ್ ನಂಬರ್ಸ್, ನೀ ಐದರ್ ಇನ್ಪುಟ್ ತಗೋಬಹುದು ಅಥವಾ ಈ ತರ ರ್ಯಾಂಡಮ್ ನಂಬರ್ಸ್ ತಗೊಳ್ಬಹುದು. ಓಕೆ, ಫಾರ್ ಟೆಸ್ಟಿಂಗ್ ಪರ್ಪಸ್. ಓಕೆ, ಒನ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ, ನೀನು ಇಲ್ಲಿ ಇಂಟೀಜರ್ ಅರೇ ಅಂತ ಡಿಫೈನ್ ಮಾಡ್ಬೇಕಾಯ್ತಂತಂದ್ರ ಐದರ್ ಈ ತರ ಮಾಡ್ಬೋದು. ಓಕೆ, ಇಂಟೀಜರ್ ಅರೇ ಅಂತರ ಮಾಡಬಹುದು. ಓಕೆ, ಅಥವಾ ಇಂಟೀಜರ್ ಈ ತರ ಡಿಫೈನ್ ಮಾಡ್ಬೋದು. ಓಕೆ, ಬಟ್ ನೀನೇನ್ ಮಾಡಿದಿ, ಇಂಟೀಜರ್ ಅರೇ ಈ ತರ ಮಾಡಿದಿ. ಓಕೆ, ದಿಸ್ ಇಸ್ ರಾಂಗ್. ಓಕೆ, ಇವೆರಡರ ನಡು ಸ್ಪೇಸ್ ಬರಬಾರ್ದು, ಕಂಪೈಲೇಷನ್ ಎರರ್ ಕೊಡ್ತದಲ್ಲಿ. ಓಕೆ, ಸೊ ದಿಸ್ ಇಸ್ ಫಸ್ಟ್ ಮಿಸ್ಟೇಕ್. ಇದು ಫಸ್ಟ್ ತಿಳ್ಕೊಬೇಕು. ಓಕೆ, ಸೊ ಬೇಸಿಕಲಿ ಏನಂದ್ರೆ ನಾನು ಒಂದು ಅರೇ ಡಿಕ್ಲೇರ್ ಮಾಡಿದೆ. ಈಗ ಟಾರ್ಗೆಟ್ ಅಪ್ಪ, ಟಾರ್ಗೆಟ್ ಇಸ್ ಏನು, ಎಲ್ಲ ಇಂಟೀಜರ್ ನಂಬರ್ಸ್ ಅವ. ಸೊ ಆಬ್ವಿಯಸ್ಲಿ ನನ್ನ ಟಾರ್ಗೆಟ್ನು ನಾ ಏನ್ ಫೈಂಡ್ ಔಟ್ ಮಾಡ್ಬೇಕಂತೀನಿ ಎಲಿಮೆಂಟ್. ಓಕೆ, ನಾ ಸೇಮ್ ವರ್ಡ್ ಅನ್ನು ಯಾಕೆ ಯೂಸ್ ಮಾಡ್ಕೊಳಿಕತ್ತೀನಿ ಅಂದ್ರೆ ನಿನಗೆ ಲೀಡ್ ಕೋಡ್ನಾಗ ಆಗ್ಲಿ ಏನೇ ಅದರ ಇದ್ರಾಗ ಹೋದಿ ಅಥವಾ ನೀವು ಈವನ್ ಟೆಕ್ನಿಕಲ್ ಇಂಟರ್ವ್ಯೂನಾಗ ಸೇಮ್ ವರ್ಡ್ ಯೂಸ್ ಮಾಡ್ತಾರೆ. ಟಾರ್ಗೆಟ್ ಅನ್ಬೋದು, ಎಲಿಮೆಂಟ್ ಅನ್ಬೋದು, ಏನೇ ಅನ್ಲಿ. ಸೊ ನಾರ್ಮಲಿ ಟಾರ್ಗೆಟ್ ಅಂತೀವಿ. ಸೊ ಏನಪ್ಪ ಒಂದೇನೋ ಟಾರ್ಗೆಟ್. ಓಕೆ, 19 ಅದ ಅಂತ ಇಟ್ಕೊ. ಇದು ನಿನ್ಗೆ ಏನಿರ್ಬೋದು, ಆಕ್ಚುಯಲ್ ಪ್ರೋಗ್ರಾಮ್ನಾಗ ಅರೇ ಇನ್ಪುಟ್ ಮಾಡ್ಕೊ ಅಂತ ಹೇಳಬಹುದು, ಟಾರ್ಗೆಟ್ ರೀಡ್ ಮಾಡ್ಕೊ ಅಂತ ಹೇಳಬಹುದು ಸಿಸ್ಟಮ್ಲಿಂದ, ಅಂದ್ರೆ ಯೂಸರ್ನಿಂದ. ಅವೆಲ್ಲ ಇದು ಗೊತ್ತಿದ್ದಿದ್ದು. ಅರೇ ಇನ್ಪುಟ್ ರೀಡ್ ಮಾಡ್ಬೇಕಂದ್ರೆ ಹೆಂಗ್ ರೀಡ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ಲೋ ಒಂದ್ ಕಡೆ ಮಾಡಿದ್ವಲ್ಲ ಅರೇ 2 ಒಳಗ. ಸೊ ನನಗೆ ಇಲ್ಲೇನ್ ಮಾಡೀನಿ, ನನಗ ಅರೇನ ಡಿಫೈನ್ ಹಾರ್ಡ್ ಕೋಡ್ ಮಾಡೋ ಬದಲಿಗೆ ಓಕೆ ಹೌ ಮೆನಿ ನಂಬರ್ಸ್ ಅಂತ ತಗೊಂಡೆ, n ನಂಬರ್ ಅಂತ ಗೊತ್ತಾಯ್ತು. ಸೊ ಆಮೇಲೆ ಇಂಟೀಜರ್ ಅರೇನ್ ಡಿಕ್ಲೇರ್ ಮಾಡ್ಕೊಂಡೆ ವಿತ್ ದ ಸೈಜ್ ಆಫ್ n. ಓಕೆ, ಆಮೇಲೆ ಏನಂತಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಅರೇ 0th ಇಂಡೆಕ್ಸ್ ಟು ಲೆಂತ್ ವರೆಗೆ ಓಕೆ ಪ್ರತಿಯೊಂದು ಅರೇ ಎಲಿಮೆಂಟ್ ಅನ್ನ ಸಿಸ್ಟಮ್ಲಿಂದ ರೀಡ್ ಮಾಡ್ಕೊಂಡೆ, ಅಂದ್ರೆ ಕನ್ಸೋಲ್ ಇಂದ ರೀಡ್ ಮಾಡ್ಕೊಂಡೆ. ಓಕೆ, ಆ ತರ ಬೇಕಾದ್ರೆ ನೀವು ರೀಡ್ ಮಾಡ್ಕೋಬಹುದು. ಓಕೆ, ಬಟ್ ರೈಟ್ ನಾವ್ ಏನಂತಂದ್ರೆ ಜಸ್ಟ್ ಫಾರ್ ಸೇಕ್ ಈಸಿ ಆಗ್ಲಿ ಅಂತ ಹೇಳಿ ನಾನು ಡೈರೆಕ್ಟ್ ಅರೇನ್ ತಗೊಂಡ್ಬಿಟ್ಟೀನಿ, ಪ್ಲಸ್ ಟಾರ್ಗೆಟ್ ಅನ್ನು ನಾನು ಡೈರೆಕ್ಟ್ ತಗೊಂಡ್ಬಿಟ್ಟೀನಿ. ಓಕೆ, ನನಗೇನ್ ಇಲ್ಲಿ ಬೇಕಾಗ್ಯದ ಅಂತಂದ್ರೆ ಒಂದು ಫಂಕ್ಷನ್ ಬೇಕಾಗ್ಯದ. ಲೆಟ್ಸ್ ಕಾಲ್ ಇಟ್ ಎಸ್ ಲೀನಿಯರ್ ಸರ್ಚ್. ಓಕೆ, ಈ ಫಂಕ್ಷನ್ ನಾ ಲೀನಿಯರ್ ಸರ್ಚ್ ಅಂತ ಯಾಕೆ ಕರೀಲಿಕತ್ತೀನಿ ಅಂತಂದ್ರೆ ಓಕೆ ಲೀನಿಯರ್ ಸರ್ಚ್ ಅಂತ ಯಾಕೆ ಕರೀಲಿಕತ್ತೀನಿ ಅಂದ್ರೆ ನಾರ್ಮಲಿ ಇದು ನಮ್ದು ಸರ್ಚ್ ಅಪ್ರೋಚ್ ಅದ. ಓಕೆ, ಅದಕ್ಕೆ ಏನಂದ್ರೆ ನಾರ್ಮಲಿ ಲೀನಿಯರ್ ಸರ್ಚ್ ಅಂತ ನೀ ಏನು ಕರಿಬಹುದು, ಫೈಂಡ್ ಎಲಿಮೆಂಟ್ ಏನು ಕರಿಬಹುದು. ಬಟ್ ಲೀನಿಯರ್ ಸರ್ಚ್ ಅನ್ನೋದು ಒಂದು ಅಲ್ಗಾರಿಥಮ್. ಓಕೆ, ಅದಕ್ಕೆ ಅದನ್ನ ಆಸ್ ಇಟ್ ಇಸ್ ಹಂಗೆ ಕರೆಯೋಣ. ಓಕೆ, ಬಟ್ ಇಲ್ಲಿ ಇಮಿಡಿಯೇಟ್ಲಿ ನನಗೆ ಎರರ್ ಕೊಡ್ಲಿಕ್ಕತ್ತದ. ಯಾಕೆ ಎರರ್ ಕೊಡ್ಲಿಕ್ಕತ್ತದ, ಈ ಫಂಕ್ಷನ್ ನಾ ಡಿಫೈನ್ ಮಾಡಿಲ್ಲ. ಓಕೆ, ಈ ಫಂಕ್ಷನ್ ಎಲ್ಲದಂತದ್ದು ಗೊತ್ತಿಲ್ಲ. ಕೆನಾಟ್ ರಿಸಾಲ್ವ್ ದ ಮೆಥಡ್ ಲೀನಿಯರ್ ಸರ್ಚ್ ಇನ್ ಅರೇ 04. ಓಕೆ, ಸೊ ನನಗೆ ಈ ಫಂಕ್ಷನ್ ಅನ್ನು ಡಿಫೈನ್ ಮಾಡ್ಬೇಕು. ಫಂಕ್ಷನ್ ಡಿಫೈನ್ ಮಾಡೋಕ್ಕಿಂತ ಮೊದಲು ನನಗೆ ಗೊತ್ತದ ಈ ಲೀನಿಯರ್ ಸರ್ಚ್ ಏನದಲ್ಲ, ಇದು ಅರೇ ತಗೋಬೇಕು, ನಂದು ಇದ್ದಿದ್ದ ಅರೇ ತಗೋಬೇಕು, ಆಮೇಲೆ ಟಾರ್ಗೆಟ್ ತಗೋಬೇಕು. ತಗೊಂಡು ಈ ಅರೇ ಒಳಗೆ ಈ ಟಾರ್ಗೆಟ್ ಅದನ್ನ ಇಲ್ಲ ಚೆಕ್ ಮಾಡಬೇಕು. ಮಾಡಿ ಇತ್ತು ಅಂತಂದ್ರೆ ಇಂಡೆಕ್ಸ್ ರಿಟರ್ನ್ ಮಾಡಬೇಕು, ಇಲ್ಲ ಅಂದ್ರೆ -1 ರಿಟರ್ನ್ ಮಾಡಬೇಕು. ಓಕೆ, ಸೊ ಬೇಸಿಕಲಿ ಸರ್ಚ್
target in ARR and return what? Return index if found R -1. Okay, ಬಟ್ ಈಗ ಫಂಕ್ಷನ್ ಇಲ್ಲ, ಸೊ ಆಬ್ವಿಯಸ್ಲಿ ಅದೇನದ ನನ್ಗೆ ಎರರ್ ಕೊಡ್ತದೆ. ಸೊ ಅದಕ್ಕೆ ಏನ್ ಮಾಡ್ತೀನಿ ನಾನು ಇಲ್ಲಿ ಜಸ್ಟ್ ರಿಸಲ್ಟ್ ಡಿಕ್ಲೇರ್ ಮಾಡ್ತೀನಿ, ಈ ಫಂಕ್ಷನ್ ಡಿಫೈನ್ ಮಾಡ್ಬೇಕು. ಓಕೆ, ಆ ತರ ಮೇನ್ ಫಂಕ್ಷನ್ ಅದಲ್ಲ, ಅದೇ ತರ ನೀನು ಲೀನಿಯರ್ ಫಂಕ್ಷನ್ ಅನ್ನ ಡಿಫೈನ್ ಮಾಡ್ಬೋದು. ಓಕೆ, ಎಲ್ಲ LINEARSERCH. ಓಕೆ, ಲೀನಿಯರ್ ಸರ್ಚ್ ಫಂಕ್ಷನ್ ಡಿಫೈನ್ ಮಾಡ್ಬೋದು. ಇದು ಏನ್ ತಗೊಳಿಕತ್ತದ? ಅರೇ ಪಾಸ್ ಮಾಡ್ಲಿಕತ್ತಿ. ಸೊ ಎರಡು ಪ್ಯಾರಾಮೀಟರ್ ಪಾಸ್ ಮಾಡ್ಲಿಕತ್ತೀವಿ, ಅರೇ ಟಾರ್ಗೆಟ್. ಅರೇ ಟೈಪ್ ಏನದ? ಇಂಟಿಜರ್ ಅರೇ ಅದ, ಹೌದಾ? ಸೊ ಇಲ್ಲಿ ಏನಂತದ, ನನಗೆ ಅರೇ ಪಾಸ್ ಮಾಡ್ಬೇಕಾದ್ರ ಇಲ್ಲಿ ನಾನು ಇದು ತಗೋಬೇಕಾಯ್ತಂದ್ರ ನನಗೆ ಇಂಟಿಜರ್ ಅರೇನೇ ಬೇಕು. ಓಕೆ, ಡೇಟಾ ಟೈಪ್ ಏನಿರ್ಬೇಕು? ಇಂಟಿಜರ್ ಅರೇನೇ ಇರಬೇಕು ಇದರದ್ದು. ಬಿಕಾಸ್ ನೀನ್ ಫಸ್ಟ್ ಪ್ಯಾರಾಮೀಟರ್ ಏನ್ ಪಾಸ್ ಮಾಡ್ಲಿಕತ್ತಿದಿ ಅರೇ ವಿಚ್ ಇಸ್ ಆಫ್ ಟೈಪ್ ಇಂಟಿಜರ್ ಅರೇ. ಓಕೆ, ಇದನ್ನ ಅರೇ ಅನ್ನು ಅಥವಾ ನಂಬರ್ಸ್ ಅನ್ನು ಎನಿಥಿಂಗ್ ಇಸ್ ಫೈನ್. ಓಕೆ, ಇದು ಒಂದು ಫಂಕ್ಷನ್. ಇನ್ನೊಂದು ಪ್ಯಾರಾಮೀಟರ್ ಏನಿರಬೇಕು? ನನಗೆ ಇಲ್ಲಿ ಟಾರ್ಗೆಟ್ ಕ್ಯಾಚ್ ಮಾಡ್ಲಿಕ್ಕೆ ಬೇಕು, ಟಾರ್ಗೆಟ್ ಅನ್ನು ಪಾಸ್ ಮಾಡ್ಲಿಕ್ಕೆ, ಹೌದಾ? ಸೊ ಟಾರ್ಗೆಟ್ ಏನದ? ಇಂಟಿಜರ್ ಟೈಪ್ ಅದ. ಅದಕ್ಕೆ ನಾನು ಏನ್ ಮಾಡ್ತೀನಿ ಇಲ್ಲಿ ಇಂಟಿಜರ್ ಟಿ ಅಥವಾ ಸಮಥಿಂಗ್ ಏನೋ ತಗೋತೀನಿ ಅಂತ, ಅಥವಾ ಎಲಿಮೆಂಟ್ ಅಂತ ತಗೋತೀನಿ ಅಂತ. ಸೊ ದಿಸ್ ಇಸ್ ದ ಫಂಕ್ಷನ್. ಬಟ್ ಈ ಫಂಕ್ಷನ್ಗೆ ಏನಂತಂದ್ರೆ, ಫಸ್ಟ್ ಆಫ್ ಆಲ್ ಫಂಕ್ಷನ್ ಯಾವಾಗ ಡಿಫೈನ್ ಮಾಡ್ಬೇಕಾದ್ರೆ ಫಂಕ್ಷನ್ ನೇಮ್ ಇರಬೇಕು, ಫಂಕ್ಷನ್ ಪ್ಯಾರಾಮೀಟರ್ಸ್ ಇರಬೇಕು, ಮತ್ತೆ ಫಂಕ್ಷನ್ ರಿಟರ್ನ್ ಟೈಪ್ ಇರಬೇಕು. ನಮಗೆ ರಿಟರ್ನ್ ಟೈಪ್ ಏನ್ ಬೇಕಾಗಿದೆ ಇಲ್ಲಿ? ಬೇಸಿಕಲಿ ರಿಟರ್ನ್ ಟೈಪ್ ಏನಿರ್ಬೋದು ಇಲ್ಲಿ? ಓಕೆ, ನಾನು ಇಲ್ಲಿ ಫಂಕ್ಷನ್ ಯೂಸೇಜ್ ನಲ್ಲಿ ಏನ್ ಮಾಡ್ಲಿಕತ್ತೀನಿ? ಲೀನಿಯರ್ ಸರ್ಚ್ ಕಾಲ್ ಮಾಡಿ ಅರೇ ಮತ್ತೆ ಟಾರ್ಗೆಟ್ ಪಾಸ್ ಮಾಡ್ಲಿಕತ್ತೀನಿ. ಅಟ್ ದ ಸೇಮ್ ಟೈಮ್ ಫಂಕ್ಷನ್ ಔಟ್ಪುಟ್ ಅನ್ನ ರಿಸಲ್ಟ್ ವೇರಿಯೇಬಲ್ ನ ಕ್ಯಾಚ್ ಮಾಡ್ಲಿಕತ್ತೀನಿ, ಹೌದಾ? ಅದು ಏನದ? ಟೈಪ್ ಇಂಟಿಜರ್ ಅದ. ಸೊ ಈ ಫಂಕ್ಷನ್ ರಿಟರ್ನ್ ಟೈಪ್ ಏನಿರಬೇಕು? ಇಂಟಿಜರ್ ಇರಬೇಕು. ಓಕೆ, ಸೊ ಇದು ಫಂಕ್ಷನ್. ಆಬ್ವಿಯಸ್ಲಿ ಇಲ್ಲಿ ಕೆಲವೊಂದು ಇನ್ನ ಮಿಸ್ಟೇಕ್ಸ್ ಅವ, ಅದನ್ನ ಫಿಕ್ಸ್ ಮಾಡೋಣ. ಓಕೆ, ನಾ ಏನ್ ಹೇಳಿಕತ್ತೀನಿ? ಲೀನಿಯರ್ ಸರ್ಚ್ ಇಸ್ ಮೈ ಫಂಕ್ಷನ್. ಓಕೆ, ಅದಕ್ಕೆ ಇಲ್ಲಿ ನಾನು ಕಾಲ್ ಮಾಡ್ಲಿಕತ್ತೀನಿ. ಈ ಕಾಲ್ ಮಾಡಿದಾಗ ಈ ಫಂಕ್ಷನ್ ಏನದ? ಎರಡು ಎಲಿಮೆಂಟ್ಸ್ ಅಥವಾ ಎರಡು ಪ್ಯಾರಾಮೀಟರ್ಸ್ ಅನ್ನ ತಗೋತದ. ಫಸ್ಟ್ ಪ್ಯಾರಾಮೀಟರ್ ಈಸ್ ಅನ್ ಇಂಟಿಜರ್ ಅರೇ, ಸೆಕೆಂಡ್ ಪ್ಯಾರಾಮೀಟರ್ ಈಸ್ ಅನ್ ಎಲಿಮೆಂಟ್ ವಿಚ್ ಇಸ್ ಇಂಟಿಜರ್, ರಿಟರ್ನ್ಸ್ ಇಂಟಿಜರ್ ಟೈಪ್. ಓಕೆ, ಬಟ್ ಎನಿ ಫಂಕ್ಷನ್ ನಾನು ಮೇನ್ಲಿಂದ ಕಾಲ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಅದು ಸ್ಟ್ಯಾಟಿಕ್ ಇರಬೇಕು. ಯಾಕಂದ್ರೆ ಮೇನ್ ಇಟ್ ಸೆಲ್ಫ್ ಇಸ್ ಅ ಸ್ಟ್ಯಾಟಿಕ್ ಫಂಕ್ಷನ್. ಓಕೆ, ಇದು ಸ್ಟ್ಯಾಟಿಕ್ ಅಂದ್ರೆ ಏನು? ಸ್ಟ್ಯಾಟಿಕ್ ಎದಕ್ಕೆ ಇರಬೇಕು ಅದು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಉಪ್ಸ್ ಕಾನ್ಸೆಪ್ಟ್ನಾಗ. ಬಟ್ ಬೈ ಡಿಫಾಲ್ಟ್ ಏನಪ್ಪಾ ಅಂತಂದ್ರೆ, ನಿನಗೆ ಈ ಫಂಕ್ಷನ್ಸ್ ನಿಮ್ ಮೇನ್ನಾಗಿಂದ ಕಾಲ್ ಮಾಡ್ಬೇಕಾದ್ರೆ ಇದು ಫಂಕ್ಷನ್ ಸ್ಟ್ಯಾಟಿಕ್ ಇರಬೇಕು ಕಂಪಲ್ಸರ್ಲಿ. ಓಕೆ, ಇದ್ದಿದ್ದಿಲ್ಲ ಅಂದ್ರೆ ಏನಾಗ್ತದ? ಆ ಸ್ಟ್ಯಾಟಿಕ್ ಫಂಕ್ಷನ್ ಕ್ಯಾನ್ ನಾಟ್ ಕಾಲ್ ಎ ನಾನ್ ಸ್ಟ್ಯಾಟಿಕ್ ಫಂಕ್ಷನ್. ಓಕೆ, ನಾನ್ ಸ್ಟ್ಯಾಟಿಕ್ ಮೆಥಡ್ linear search cannot be referenced from a static context. ಓಕೆ, ಸೊ ಅದಕ್ಕೆ ಸ್ಟ್ಯಾಟಿಕ್ ಲಿಂದ ಕಾಲ್ ಮಾಡ್ಬೇಕಾದ್ರೆ ಕಂಪಲ್ಸರಿ ಅದು ಸ್ಟ್ಯಾಟಿಕ್ ಇರಬೇಕು. ಓಕೆ, ಸೊ ಇದೇನಾಯ್ತು ನಮ್ಗೆ ಫಂಕ್ಷನ್ ಡೆಫಿನೇಷನ್ ಅಂದ್ರೆ ಫಂಕ್ಷನ್ ಸ್ಕೆಲೆಟಿನ್ ಆಯ್ತು. ಓಕೆ, ಬಟ್ ಈಗ ನಾವು ಇಲ್ಲಿ ಕ್ಲೇಮ್ ಮಾಡ್ಲಿಕ್ಕೆ ನಾವು ರಿಟರ್ನ್ ಇಂಟಿಜರ್ ಮಾಡ್ತೀವಿ ಅಂತ ಹೇಳಿ. ಸೊ ಆಬ್ವಿಯಸ್ಲಿ ನನಗೆ ಇಲ್ಲೊಂದು ರಿಟರ್ನ್ ಬೇಕೇ ಬೇಕು. ಓಕೆ, ನನಗೆ ಗೊತ್ತದ ರಿಟರ್ನ್ -1 ಯಾವಾಗ ಮಾಡ್ಬೇಕಾಗ್ತದ? ಯಾವಾಗ ಅದು ಎಲಿಮೆಂಟ್ ಫೈಂಡ್ ಮಾಡ್ಲಿಲ್ಲ ಅಂತಂದ್ರೆ. ಓಕೆ, ನನಗೆ ರಿಟರ್ನ್ -1 ಮಾಡ್ಕೋಬೋದಾ? ಓಕೆ, ಇಲ್ಲ ಅಂತಂದ್ರೆ ನಾ ಏನ್ ಮಾಡ್ತೀನಿ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗು ಈ ಎಲಿಮೆಂಟ್ ದಟ್ ಇಸ್ ಟಾರ್ಗೆಟ್ ಈ ಅರೇ ಒಳಗೆ ಅದನ್ನ ಇಲ್ಲ ಅಂತ ಚೆಕ್ ಮಾಡ್ತೀನಿ. ಅದನ್ನ ಹೆಂಗ್ ಚೆಕ್ ಮಾಡ್ಬೋದು? ಸಿಂಪಲ್ ಇಟ್ರೇಷನ್. ಓಕೆ, ನಾ ಏನ್ ಮಾಡ್ತೀನಿ? i = 0, 0ದಿಂದ ಸ್ಟಾರ್ಟ್ ಮಾಡ್ತೀನಿ. i ಲೆಸ್ ದೆನ್ ಇದು ಅರೇ ಏನದಲ್ಲ ವಿಚ್ ಇಸ್ ಅವೈಲೇಬಲ್ ನಾವ್ ಇನ್ ಫಂಕ್ಷನ್ ಆಸ್ ನಮ್ಸ್, ಹೌದಾ? ಈ ಲೀನಿಯರ್ ಸರ್ಚ್ ಫಂಕ್ಷನ್ ಒಳಗೆ ಅರೇನ ನಾವೇನ್ ಕಾಲ್ ಮಾಡ್ಲಿಕತ್ತೀವಿ? ನಮ್ಸ್ ಅಂತ ಕಾಲ್ ಮಾಡ್ಲಿಕತ್ತೀವಿ. ನಮ್ಸ್ ಡಾಟ್ ಲೆಂತ್, ಅಲ್ಲಿ ಹೆಂಗ್ ಅರೇ ಡಾಟ್ ಲೆಂತ್ ಅಂತೀವಿ, ಇಲ್ಲಿ ಫಂಕ್ಷನ್ ಒಳಗಡೆ ಅರೇನ್ ಪಾಸ್ ಮಾಡಿ ನೀನ್ ಇಲ್ಲಿ ಕ್ಯಾಚ್ ಮಾಡ್ಲಿಕತ್ತಿದ್ದು ನಮ್ಸ್ ನ ಕ್ಯಾಚ್ ಮಾಡ್ಲಿಕತ್ತೀವಿ. ಸೊ ಈ ಫಂಕ್ಷನ್ ಒಳಗಡೆ ಆ ಅರೇ ಏನದಲ್ಲ ನಮ್ಸ್ ಅಂತ ಕಾಲ್ ಮಾಡ್ಲಿಕತ್ತೀವಿ ಅಷ್ಟೇ. ಸೊ ನಮ್ಸ್ ಡಾಟ್ ಲೆಂತ್ ವರೆಗೂ ಇದಿರ್ಬೇಕು i++. ಇದು ರೆಗ್ಯುಲರ್ ಇಟ್ರೇಷನ್ ಟೆಕ್ನಿಕ್, ಹೌದಾ? ಇಲ್ಲೇನ್ ಮಾಡ್ತೀನಿ? ಇಫ್ ನನಗೆ ಅರೇ ಟ್ರಾವರ್ಸ್ ಮಾಡ್ಕೋತದಂಗ ಪ್ರತಿಯೊಂದು ಎಲಿಮೆಂಟ್ ಅರೇ ಒಳಗಿಂದ ಪ್ರತಿಯೊಂದು ಎಲಿಮೆಂಟ್ ಟಾರ್ಗೆಟ್ ಜೊತೆಗೆ, ಫಾರ್ ಎಕ್ಸಾಂಪಲ್ ನಾ ಫಸ್ಟ್ ಎಲಿಮೆಂಟ್ ತಗೋತೀನಿ 7. ಓಕೆ, ತಗೊಂಡ್ಬಿಟ್ಟು ಇದು ಟಾರ್ಗೆಟಿಗೆ ಮ್ಯಾಚ್ ಆಗ್ತದೆ 19 ಅದ ಏನು? ಬೇಸಿಕಲಿ ನಾ ಏನ್ ಹೇಳಿಕತ್ತೀನಿ? ಈ ಅರೇ ಒಳಗ ಗಿವನ್ ಅರೇ ಒಳಗ 19 ಅವೈಲೇಬಲ್ ಅದ ಏನು ಚೆಕ್ ಮಾಡಲಿಕತ್ತೀನಿ, ಹೌದಾ? ಸೊ ನಾ ಏನ್ ಮಾಡ್ತೀನಿ? ಫಸ್ಟ್ ಎಲಿಮೆಂಟ್ ತಗೊಂಡು ಇದು 19 ಅದ ಏನು ಚೆಕ್ ಮಾಡ್ತೀನಿ. ಇಲ್ಲ
ನೆಕ್ಸ್ಟ್ ಎಲಿಮೆಂಟ್ ತಗೋತೀನಿ 19 ಅದೇನು ಚೆಕ್ ಮಾಡ್ತೀನಿ, ಇಲ್ಲ. ಅದರ್ ನೆಕ್ಸ್ಟ್ ಎಲಿಮೆಂಟ್ ತಗೋತೀನಿ 19 ಅದೇನು ಚೆಕ್ ಮಾಡ್ತೀನಿ. ಹಿಂಗೆ ಎಲ್ಲಿವರೆಗೆ 19 ಸಿಗುತ್ತದ ಅಲ್ಲಿವರೆಗೆ, ಅಥವಾ ಟಿಲ್ ದ ಎಂಡ್ ಆಫ್ ದ ಅರೆ. ಎಲ್ಲಿ ನಡುವು ಸಿಕ್ಕಿತು ನನಗೆ ಎಲಿಮೆಂಟು ಅಂತಂದ್ರೆ ಅಲ್ಲಿ ಅದರ ಇಂಡೆಕ್ಸ್ ರಿಟರ್ನ್ ಮಾಡಿಬಿಡ್ತೀನಿ. ಸಿಗಲಿಲ್ಲ ಅಂತಂದ್ರೆ ಅರೆ ಎಂಡ್ ರೀಚ್ ಆಯ್ತಪ್ಪ, ನಂಬರ್ ಸಿಗಲಿಲ್ಲ ಅಂದ್ರೆ ಅರ್ಥ ಏನು, ಆ ನಂಬರ್ ಇಲ್ಲ ಅಲ್ಲಿ -1 ರಿಟರ್ನ್ ಮಾಡ್ತೀನಿ. ಓಕೆ, ಸೊ ಅದಕ್ಕೆ ಇಲ್ಲಿ ಏನ್ ಮಾಡ್ಲಿಕತ್ತೀನಿ, ಈ ಅರೆ ಇಟ್ರೇಷನ್ ಸ್ಟಾರ್ಟ್ ಮಾಡಿದೆ ನಾನು. ಇಫ್ ನಮ್ಸ್ ಆಫ್ ಐ ಏನಿದು ಕರೆಂಟ್ ಎಲಿಮೆಂಟ್, ನಾ ಏನ್ ತಗೊಂಡಿನಿ ಕರೆಂಟ್ ಎಲಿಮೆಂಟ್, ಅರೆ ಐ ಈಕ್ವಲ್ ಟು 0 ಇದ್ದಾಗ ಏನಿರ್ತದ, ನಮ್ಸ್ ಆಫ್ 0 ದಟ್ ಈಸ್ ಫಸ್ಟ್ ಎಲಿಮೆಂಟ್ ವಿಚ್ ಇಸ್ 7. ಹೌದಾ? ಸೊ ಇಫ್ ದಿಸ್ ನಮ್ಸ್ ಆಫ್ ಐ, ನಾ ಏನ್ ಅರೆ ಎಲಿಮೆಂಟ್ ತಗೊಂಡಿನಿ, ವೆದರ್ ಇಟ್ ಈಸ್ ಈಕ್ವಲ್ ಟು ವಾಟ್ ಎಲಿಮೆಂಟ್, ಎಲಿಮೆಂಟ್ ನ ಏನ್ ಪಾಸ್ ಮಾಡ್ಲಿಕತ್ತೀವಿ ನಾವು, ಟಾರ್ಗೆಟ್ ಪಾಸ್ ಮಾಡ್ಲಿಕತ್ತೀವಿ. ಓಕೆ, ವೆದರ್ ಇಟ್ ಈಸ್ ಈಕ್ವಲ್ ಟು ಎಲಿಮೆಂಟ್ ಅಂದ್ರೆ ಅರ್ಥ ಏನು, ಒಂದ್ ವೇಳೆ ನಮ್ಸ್ ಆಫ್ ಐ ಇಸ್ ಈಕ್ವಲ್ ಟು ಎಲಿಮೆಂಟ್ ಅಂದ್ರೆ ಅರ್ಥ ಏನು, ನಾನು ಇದು ರೀಡ್ ಮಾಡಿದಂತ ನಂಬರು ಟಾರ್ಗೆಟ್ಗೆ ಮ್ಯಾಚ್ ಆಯ್ತು. ಮ್ಯಾಚ್ ಆಯ್ತು ಅಂದ್ರೆ ಅರ್ಥ ಏನು, ನಿನಗೆ ನಂಬರ್ ಫೌಂಡ್ ಆಯ್ತು. ಓಕೆ, ಅದಕ್ಕೆ ನಾ ಏನ್ ಮಾಡಿಬಿಡ್ತೀನಿ ಇಲ್ಲಿ ರಿಟರ್ನ್ ಐ, ಇಂಡೆಕ್ಸ್ ರಿಟರ್ನ್ ಮಾಡೋದು ನನಗೆ. ಹೌದಾ? ಸೊ ನಾ ಏನ್ ಹೇಳ್ತೀನಿ, ಓಕೆ ನಾನು ಸ್ಟಾರ್ಟ್ ಮಾಡಿದೆ 1 by 1 ನಂಬರ್ ತಗೊಂಡು. ಓಕೆ, ಎಲ್ಲಿವರೆಗೆ, ನಮ್ ಸ್ಟಾರ್ಟ್ ಲೆಂತ್ ವರೆಗೆ ನಾ ಚೆಕ್ ಮಾಡ್ತೀನಿ. ಫಸ್ಟ್ ನಂಬರ್ ತಗೊಂಡು ಚೆಕ್ ಮಾಡ್ತೀನಿ, ಸೆಕೆಂಡ್ ನಂಬರ್ ತಗೊಂಡು ಚೆಕ್ ಮಾಡ್ತೀನಿ, ಥರ್ಡ್ ನಂಬರ್ ತಗೊಂಡು ಚೆಕ್ ಮಾಡ್ತೀನಿ. ಇದೇ ತರ ಚೆಕ್ ಮಾಡುವಾಗ ಬೈ ಎನಿ ಚಾನ್ಸ್ ಆ ನಂಬರು ದಟ್ ಈಸ್ ಅರೆ ಎಲಿಮೆಂಟು ಮತ್ತೆ ನನ್ನ ಟಾರ್ಗೆಟ್ ಎರಡು ಮ್ಯಾಚ್ ಆಯ್ತು ಅಂತಂದ್ರೆ ನಂಬರ್ ಫೌಂಡ್, ದಟ್ ಈಸ್ ಟಾರ್ಗೆಟ್ ಫೌಂಡ್. ಅದಕ್ಕೆ ನಾನು ಅದನ್ನೇನ್ ಮಾಡ್ಬಿಡ್ತೀನಿ ರಿಟರ್ನ್ ಐ ಅಂತೀನಿ. ಓಕೆ, ಇದು ಒಂದ್ ವೇಳೆ ಇದ್ದಿದ್ದಿಲ್ಲ ಅಂತಂದ್ರೆ ನೆಕ್ಸ್ಟ್ ನಂಬರಿಗೆ ಹೋಗ್ತೀನಿ. ಓಕೆ, ನೆಕ್ಸ್ಟ್ ನಂಬರ್ ತಗೋತೀನಿ, ಚೆಕ್ ಮಾಡ್ತೀನಿ, ಇದ್ದಿದ್ದಿಲ್ಲ ನೆಕ್ಸ್ಟ್ ನಂಬರ್, ಹಿಂಗೆ ಲೂಪ್ ಕಂಟಿನ್ಯೂ ಹಾಕೋತ ಹೋಗ್ತದ. ಎಲ್ಲಿವರೆಗೆ ಕಂಟಿನ್ಯೂ ಆಗ್ತದ, ಐದರ್ you completely exhaust all the elements and come outside, or at least first number is matched with the target. Target match ಆಯ್ತು, ರಿಟರ್ನ್ ಐ, ಡನ್, ನಿನ್ ಫಂಕ್ಷನ್ ಕ್ಲೋಸ್. ಓಕೆ, ಆಗ್ಲಿಲ್ಲ ಹೊರಗೆ ಬರ್ತದೆ. ಇಲ್ಲಿ ಹೊರಗೆ ಬರ್ತದೆ ಅಂದ್ರೆ ಅರ್ಥ ಏನು, ಇಲ್ಲಿ ನಾವು ಫಾರ್ ಲೂಪ್ ನಾವು ಹೊರಗೆ ಬಂದಿವಿ ಅಂದ್ರೆ ಅರ್ಥ ಏನು, ಇದು ಈ ಕಂಡೀಷನ್ ಮ್ಯಾಚ್ ಆಗಿಲ್ಲ ಅಂತ ಅರ್ಥ. ಅಂದ್ರೆ ನಾಟ್ ಫೌಂಡ್. ನಾಟ್ ಫೌಂಡ್ ಇದ್ದಿದ್ದಕ್ಕೆ ನಾನು ಏನ್ ಮಾಡ್ತೀನಿ -1 ರಿಟರ್ನ್ ಮಾಡ್ತೀನಿ. ಓಕೆ, ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಓಕೆ, -1 ಯಾಕ, 19 ಇದ್ರೊಳಗಡೆ ಎಲ್ಲೂ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನಾ ಇದನ್ನ 19 ಮಾಡ್ತೀನಪ್ಪ. ಈಗ 19 ಮಾಡಿದ್ರೆ ಏನಾಯ್ತು, ಈ 19 ಮ್ಯಾಚ್ ಆಗ್ತದ. ನಾವು ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಏನು, 0th ಎಲಿಮೆಂಟ್ ಮ್ಯಾಚ್ ಆಗ್ಲಿಲ್ಲ, ಫಸ್ಟ್ ಎಲಿಮೆಂಟ್ ಇಲ್ಲ, ಸೆಕೆಂಡ್ ಎಲಿಮೆಂಟ್ ಇಲ್ಲ, ಥರ್ಡ್ ಎಲಿಮೆಂಟ್ ಇಲ್ಲ, 4th ಎಲಿಮೆಂಟ್ ಮ್ಯಾಚ್ ಆಯ್ತು. ಸೊ ನನಗೇನ್ ರಿಟರ್ನ್ ಮಾಡ್ಬೇಕು, 4 ಅಂತ ರಿಟರ್ನ್ ಮಾಡ್ಬೇಕು. ಅಂದ್ರೆ 4th ಇಂಡೆಕ್ಸ್ ಮ್ಯಾಚ್ ಆಗ್ಲಿಕತ್ತದ ಅಂತೇಳಿ. ಓಕೆ, 4. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾನು ಟಾರ್ಗೆಟ್ ಚೇಂಜ್ ಮಾಡಿ 1 ಮಾಡ್ತೀನಿ ಅಂತ ಇಟ್ಕೋ. ಓಕೆ, ಸಪೋಸ್ ಇಲ್ಲಿ 1 ಅದ, ಇಲ್ಲಿ 3 ಅದ ಅಂತ ಇಟ್ಕೋ, ಮತ್ತೆ ಇದು 1 ಅದ ಅಂತ ಇಟ್ಕೋ ಫಾರ್ ಎಕ್ಸಾಂಪಲ್. ಓಕೆ, ಇಲ್ಲಿ ಏನು ರನ್ ಮಾಡಿದೆ, 2 ಬಂತು. 2 ಅಂದ್ರೆ ಏನು, ಫಸ್ಟ್ ಎಲಿಮೆಂಟ್ ಚೆಕ್ ಮಾಡ್ತು, ಇಲ್ಲ, ಸೆಕೆಂಡ್ ಎಲಿಮೆಂಟ್ ಚೆಕ್ ಮಾಡ್ತು, ಇಲ್ಲ, ಥರ್ಡ್ ಎಲಿಮೆಂಟ್ ಮ್ಯಾಚ್ ಆಯ್ತು. ಓಕೆ, ಇಲ್ಲಿ ಥರ್ಡ್ ಎಲಿಮೆಂಟ್ ಮ್ಯಾಚ್ ಆದ ತಕ್ಷಣ ಥರ್ಡ್ ರಿಟರ್ನ್ ಮಾಡ್ತು. ಅದು 4th 5th ಹೋಗ್ಲೇ ಇಲ್ಲ. ಯಾಕೆ ಹೋಗ್ಲಿಲ್ಲ ಅಂತಂದ್ರೆ ನಾವ್ ಇಲ್ಲೇ ಫಸ್ಟ್ ಮ್ಯಾಚ್ ಆದ ತಕ್ಷಣ ರಿಟರ್ನ್ ಮಾಡ್ಲಿಕ್ಕೆ. ಓಕೆ, ಅದೇ ರಿಕ್ವೈರ್ಮೆಂಟ್. ಓಕೆ, ಫಸ್ಟ್ ಎಲಿಮೆಂಟ್ ಫೈಂಡ್ ಔಟ್ ಆದ ತಕ್ಷಣ ರಿಟರ್ನ್, ಡನ್. ಓಕೆ, ಸೊ ಈ ತರ ನಿನ್ಗೆ ಯಾವಾಗೇ ಆಗ್ಲಿ ಈ ಮುಂದಿನ ಎಲ್ಲಾ ಪ್ರೋಗ್ರಾಮ್ನಾಗ ಇದೇ ತರ ಬರ್ಕೋತ ಹೋಗ್ತದ. ಸೊ ನಾರ್ಮಲಿ ಏನಪ್ಪಾ ಅಂತಂದ್ರೆ ಮೇನ್ ಫಂಕ್ಷನ್ ಇಂದ ಇದೊಂಥರ ಟೆಸ್ಟ್ ಕೇಸ್ ಇದ್ದಂಗ. ಮೇನ್ ಫಂಕ್ಷನ್ ಇಂದ ಆಕ್ಚುಯಲ್ ಅರೇ ಡಿಫೈನ್ ಮಾಡೋದು, ಟಾರ್ಗೆಟ್ ಡಿಫೈನ್ ಮಾಡೋದು, ಅದು ಮಾಡಿ ನಿನ್ನ ಫಂಕ್ಷನ್ ಅನ್ನು ಕಾಲ್ ಮಾಡೋದು. ನಿನಗೇನ್ ಪ್ರೋಗ್ರಾಮ್ ಕೇಳಿರ್ತಾರ ಅವರು ಟೆಕ್ನಿಕಲ್ ಇಂಟರ್ವ್ಯೂದಾಗ, ಆ ಪ್ರೋಗ್ರಾಮ್ ಅನ್ನು ಆಸ್ ಎ ಫಂಕ್ಷನ್ ಅಂತ ಹೇಳಿ ಇಂಪ್ಲಿಮೆಂಟ್ ಮಾಡ್ಬೇಕು. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಅವ್ರೇನ್ ಕೇಳಬಹುದು ನಿನಗ, ಗಿವನ್ ದ ಅರೇ ಅಂಡ್ ಟಾರ್ಗೆಟ್, given an array of integer and target, ಅಥವಾ given an array of numbers and target. Okay, find if target exists in the array. If it exists, return the position, otherwise return -1. Okay, that means given
an array and a target. Okay. Find if target exists in the array. If it exists, return the position. Otherwise, return -1. Okay. So ಈ ತರ ಏನಂತಂದ್ರೆ ಫಂಕ್ಷನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಗೋಯಿಂಗ್ ಫಾರ್ವರ್ಡ್ ಈ ತರ ಮಾಡ್ಬೇಕು. ಓಕೆ, ನಿನ್ನ ಇದ್ರೊಳಗಡೆ ಏನ್ ಮಾಡಿದ್ದಿ? ಫಾರ್ ಎಕ್ಸಾಂಪಲ್ ನಾನೀಗ ಸ್ಟಾಪ್ ಮಾಡ್ತೀನಿ ಶೇರಿಂಗ್, ನಿನ್ ಶೇರ್ ಮಾಡು ನಿನ್ ಫಂಕ್ಷನ್. ಬೇಸಿಕಲಿ ಏನ್ ಮಿಸ್ಟೇಕ್ಸ್ ಮಾಡ್ಲಿಕ್ಕೆ ಹೇಳ್ತೀನಿ ನಾನು. ಅದನ್ನ ಆಲ್ರೆಡಿ ಬರ್ತಿದ್ದಲ್ಲ, ಅದು ಓಪನ್ ಮಾಡು. ಓಕೆ, ಸೊ ನಾರ್ಮಲಿ ಏನಪ್ಪಾ ಅಂತಂದ್ರೆ ನೀವು ಗೋಯಿಂಗ್ ಫಾರ್ವರ್ಡ್ ಯಾವುದೇ ಫಂಕ್ಷನ್ ನೀನ್ ಡಿಫೈನ್ ಮಾಡ್ಬೇಕಾಯ್ತಂದ್ರೆ ಅದನ್ನ ಸಪರೇಟ್ ಫಂಕ್ಷನ್ ಅಂತ ಡಿಫೈನ್ ಮಾಡು. ಈಗ ಫಾರ್ ಎಕ್ಸಾಂಪಲ್ ಮಿನಿಮಮ್ ಮ್ಯಾಕ್ಸಿಮಮ್ ಅಪ್ಪ. ಓಕೆ, ಮಿನಿಮಮ್ ಫೈಂಡ್ ಔಟ್ ಮಾಡೋದಾಗ್ಲಿ, ಅರೇ ಎಲಿಮೆಂಟ್ ಫೈಂಡ್ ಔಟ್ ಮಾಡೋದಾಗ್ಲಿ, ರೇಂಜ್ ಫೈಂಡ್ ಔಟ್ ಮಾಡೋದಾಗ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ನನಗೆ ಇಲ್ಲೇ ರೇಂಜ್ ಫೈಂಡ್ ಔಟ್ ಮಾಡೋದಿತ್ತು ಅಂತ ಇಟ್ಕೋ. ಇದೇ ಸೇಮ್ ಫಂಕ್ಷನ್. ಒಂದ್ ಸೆಕೆಂಡ್, ನೀನು ಸ್ಟಾಪ್ ಮಾಡು ಶೇರಿಂಗ್. ಓಕೆ, ಸೊ ನಾನು ಇಲ್ಲೇನಂತಂದ್ರೆ ರೇಂಜ್ ಒಳಗೆ ಫೈಂಡ್ ಔಟ್ ಮಾಡ್ಬೇಕಾಗ್ಯದ. ಓಕೆ, ಹಂಗಿತ್ತಂದ್ರೆ ಏನ್ ಮಾಡ್ತೀನಿ ನಾನು ಇಮಿಡಿಯೇಟ್ ಆಗಿ ಇನ್ನೊಂದು ಫಂಕ್ಷನ್ ಡಿಫೈನ್ ಮಾಡ್ಕೋತೀನಿ. ಇದನ್ನೇ ಕಾಪಿ ಮಾಡ್ಕೊಂಡು ಇದಕ್ಕೆ ನಾನು ಇನ್ನೊಂದು ಫಂಕ್ಷನ್ ಡಿಫೈನ್ ಮಾಡ್ಲಿಕತ್ತೀನ, ನಿಂಗೆ ಜಸ್ಟ್ ಗೊತ್ತಾಗ್ಲಿ ಅಂತ ಯಾವ ತರ ಎರಡು ಡಿಫ್ರೆಂಟ್ ಅಪ್ರೋಚ್ ಪಾಸಿಬಲ್ ಅದ ಅಂತ ಹೇಳಿ. ಇಲ್ಲೇನಂತಂದ್ರೆ ಲೀನಿಯರ್ ಸರ್ಚ್ 2 ಅಂತೀನಿ ಫಾರ್ ಎಕ್ಸಾಂಪಲ್. ಓಕೆ, ಇಲ್ಲಿ ಇಂಟಿಜರ್ ಸ್ಟಾರ್ಟ್, ಇಂಟಿಜರ್ ಎಂಡ್ ಈ ರೇಂಜ್ ಕೊಟ್ಟಾಗ. ಓಕೆ, ನಾ i ಈಕ್ವಲ್ ಟು ಏನ್ ಮಾಡ್ತೀನಿ 0ದಿಂದ ಸ್ಟಾರ್ಟ್ ಮಾಡೋ ಬದಲಿಗೆ ಸ್ಟಾರ್ಟ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಆಮೇಲೆ ಇಲ್ಲಿ ರೇಂಜ್ ಇದೇನ್ ಕೊಟ್ಟಾರ, ಎಂಡ್ ಏನ್ ಕೊಟ್ಟಾರಲ್ಲ ಅಲ್ಲಿವರೆಗೂ ನಾವು ಹೋಗ್ಬೇಕು. ಸ್ಟಾರ್ಟ್ ಇಂದ ಸ್ಟಾರ್ಟ್ ಆಗ್ಬೇಕು, ಅಲ್ಲಿವರೆಗೆ ಹೋಗ್ಬೇಕು. ಸೊ ಅದಕ್ಕೆ ಏನ್ ಮಾಡ್ತೀನಿ ಎಂಡ್ ಅಂತೀನಿ ರೇಂಜ್ ಕೊಟ್ಟಾಗ. ಸೊ ಈಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಇಂದ 4th ವರೆಗೆ ಮಾಡು ಅನ್ಬೋದು, ಅಥವಾ ಸೆಕೆಂಡ್ ಇಂದ 5th ವರೆಗೆ ಮಾಡು ಅನ್ಬೋದು. ಓಕೆ, ಸೊ 4th ವರೆಗೆ ಮಾಡು ಅಂದಾಗ ನನಗೆ ಅದು 4th ಇನ್ಕ್ಲೂಡ್ ಮಾಡೋದಿತ್ತಂದ್ರೆ ದಟ್ಸ್ ವೈ ಇಂಟಿಜರ್ i ಈಕ್ವಲ್ ಟು ಸ್ಟಾರ್ಟ್ ಟು ಎಂಡ್ ವರೆಗೆ. ಓಕೆ, ಬಟ್ ಒಂದ್ಸಲ ಇಲ್ಲಿ ಪ್ರಾಬ್ಲಮ್ ಏನ್ ಬರ್ಬೋದು, ನಾ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟಲಿ ಸ್ಟಾರ್ಟ್ ನ ನೆಗೆಟಿವ್ ಕೊಡ್ಬೋದು ಅಂತ ಇಟ್ಕೋ, ಅಥವಾ ಎಂಡ್ ನ ಅರೇದ್ ಹೊರಗಿನ ಪೊಸಿಷನ್ ಲಿಂದ ಕೊಡ್ಬೋದು ಅಂತ ಇಟ್ಕೋ. ಓಕೆ, ಅವಾಗ ಏನ್ ಮಾಡ್ಬೇಕು ನಾನು ಅಂದ್ರೆ ಸೇಫ್ಟಿ ಪರ್ಪಸ್ ಲಿಂದ ಇಫ್ ಓಕೆ ಸ್ಟಾರ್ಟ್ ಕೊಟ್ಟಿದ್ ಸ್ಟಾರ್ಟ್ ಏನದಲ್ಲ ಲೆಸ್ ದೆನ್ 0 ಇತ್ತಪ್ಪ, ಒಂದ್ ವೇಳೆ ಬೈ ಎನಿ ಚಾನ್ಸ್ ಓಕೆ ನಿನಗೆ ಸ್ಟಾರ್ಟಿಂಗ್ ಎಲಿಮೆಂಟ್ ಲೆಸ್ ದೆನ್ 0 ಅದ ಅಂದ್ರೆ ಏನು, ನಾ ಏನ್ ಮಾಡ್ಕೊಂಡ್ಬಿಡ್ತೀನಿ ಸ್ಟಾರ್ಟ್ ಈಕ್ವಲ್ ಟು 0 ಮಾಡ್ಕೊಂಡ್ಬಿಡ್ತೀನಿ ಸೇಫ್ಟಿ. ಒಂದ್ ವೇಳೆ ನೆಗೆಟಿವ್ ರೇಂಜ್ ಕೊಡ್ಲಿ, ಪಾಸಿಟಿವ್ ರೇಂಜ್ ಕೊಡ್ಲಿ, ನೆಗೆಟಿವ್ ರೇಂಜ್ ಕೊಟ್ರು -1 ಲಿಂದ ಸರ್ಚ್ ಮಾಡಪ್ಪ ಅಂದ್ರೆ -1 ಎಲಿಮೆಂಟೇ ಇಲ್ಲ ಅಲ್ಲಿ. ಓಕೆ, ಐದರ್ ನೀ ಎರರ್ ವಾಪಸ್ ಕೊಡ್ಬೋದು, ಅಥವಾ ಸೇಫ್ -1 ಇಲ್ಲ, ಓಕೆ 0ದಿಂದ ಸ್ಟಾರ್ಟ್ ಮಾಡು. ಓಕೆ, ಆ ತರ. ಅದೇ ರೀತಿ ಇಫ್ ಎಂಡ್ ಕೊಟ್ಟಿದ್ದು, ಓಕೆ ಇಫ್ ಎಂಡ್ ಈಸ್ ಗ್ರೇಟರ್ ದೆನ್, ಓಕೆ ಎಲ್ಲಿವರೆಗೆ ನಿಂದು ಕೊಟ್ಟಂತ ನಂಬರ್ಸ್, ಓಕೆ ನಂಬರ್ಸ್ ಡಾಟ್ ಲೆಂತ್ -1 ಲಾಸ್ಟ್ ಎಲಿಮೆಂಟ್ ಗಿಂತ ನಿನಗೆ ಎಂಡ್ ಪೊಸಿಷನ್ ಜಾಸ್ತಿ ಕೊಟ್ಟಿದ್ರು ಅಂತಂದ್ರ ಎಂಡ್ ಈಕ್ವಲ್ ಟು ಓಕೆ ನಮ್ಸ್ ಡಾಟ್ ಲೆಂತ್ -1. ಈಗೇನಾಯ್ತು, ನಿಂದು ರೇಂಜ್ ಏನು ಅವ್ರು ಏನೇ ಕೊಡ್ಲಿ, ಓಕೆ ಬೈ ಎನಿ ಚಾನ್ಸ್ ಔಟ್ಸೈಡ್ ಇಂಡೆಕ್ಸ್ ಕೊಟ್ಟಿದ್ರಂದ್ರೆ ನಿನ್ನ ಇಂಡೆಕ್ಸ್ಗೆ ಅದು ಅಡ್ಜಸ್ಟ್ ಆಗ್ಬಿಡುತ್ತೆ. ಓಕೆ, ಸೇಫ್ಟಿ. ಇಲ್ಲದಿದ್ರೆ ಏನಾಗ್ತದೆ ಎಕ್ಸೆಪ್ಷನ್ ಬರ್ತದೆ. ಇದು ಎರಡು ಮಾಡ್ಲಿಲ್ಲ ಅಂತ ಇಟ್ಕೋ, ನಿನಗೆ ಎಕ್ಸೆಪ್ಷನ್ ಹೊಡೆಯೋ ಚಾನ್ಸ್ ಇರ್ತದೆ. ಓಕೆ, ಬಟ್ ಇಲ್ಲಿ ಇಲ್ಲ, ಅದು ಆಕ್ಚುಲಿ ನೀನು ಅರೇ 0 to 9 ಅದ ಅಂತ ಇಟ್ಕೋ, ಅವ್ರ ರೇಂಜು 5 to 7 ಕೊಟ್ರ ಅಂತ ಇಟ್ಕೋ, ದೆನ್ ಇಟ್ ಇಸ್ ಓಕೆ. 5 ಇಸ್ ನಾಟ್ ಲೆಸ್ ದೆನ್ 0. ಓಕೆ, ಸೊ ಆಟೋಮೆಟಿಕಲಿ 5ನೇ ಉಳಿತದ. ಎಂಡ್ 8 ಕೊಟ್ಟಿರ್ಬೋದು, 9 ಕೊಟ್ಟಿರ್ಬೋದು. ಓಕೆ, ವಿಚ್ ಇಸ್ ನಾಟ್ ಗೋಯಿಂಗ್ ಔಟ್ಸೈಡ್ ದ ಬೌಂಡ್ರಿ. ಸೊ ಎನಿವೇ ಅದನ್ನ ಆಸ್ ಇಟ್ ಈಸ್ ಇದು ಮಾಡ್ತೀವಿ.
ಸೊ ಅದು ಮಾಡಿದ್ಮೇಲೆ ಇಲ್ಲಿ ರಿಟರ್ನ್ ಮಾಡೋದು ಅಷ್ಟೇ. ಈ ಫಂಕ್ಷನ್ ಯೂಸ್ ಮಾಡೋದಿತ್ತಂದ್ರೆ ಏನ್ ಮಾಡ್ಬೋದು, ನಾನು ಹೆಂಗೆ ಯೂಸ್ ಮಾಡ್ಬೋದು, ಸೇಮ್ ಇಲ್ಲಿ ಡೆಮೋ ಮಾಡೋದಿತ್ತು ಅಂತಂದ್ರೆ ಇಲ್ಲೇನ್ ಮಾಡ್ತೀನಿ, ಲೀನಿಯರ್ ಸರ್ಚ್ 2. ಓಕೆ, ಇದನ್ನ ನಾನು ರಿಸಲ್ಟ್ 1 ಅಂತೀನಿ, ಇದನ್ನ ನಾನು ರಿಸಲ್ಟ್ 2 ಅಂತೀನಿ. ಓಕೆ, ಸೊ ಲೀನಿಯರ್ ಸರ್ಚ್ 2 ಕಾಲ್ ಮಾಡ್ಲಿಕತ್ತೀನಿ, ಬಟ್ ಈಗ ಆಲ್ರೆಡಿ ಅದು ಕಂಪ್ಲೇಂಟ್ ಮಾಡ್ಲಿಕತ್ತದ. ಇದು ಯಾಕಂದ್ರೆ 4 ಎಲಿಮೆಂಟ್ಸ್ ತಗೋತದ ಪ್ಯಾರಾಮೀಟರ್ಸ್. ಇಲ್ಲಿ ನಾವು ಇಲ್ಲೇನ್ ಕೊಡ್ಲಿಕತ್ತೀವಿ, 2 ಕೊಡ್ಲಿಕತ್ತೀವಿ. ಸೊ ನಾ ಏನ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ 3,6 ಅಂತೀನಿ ಅಂತ ಇಟ್ಕೊ. ಸ್ಟಾರ್ಟ್ ನ 3 ಕೊಡ್ಲಿಕತ್ತೀವಿ, ಎಂಡ್ ನ 6 ಕೊಡ್ಲಿಕತ್ತೀವಿ. ಬಟ್ ನಿಮ್ದು ಇಲ್ಲಿ ಎಲಿಮೆಂಟ್ಸ್ ಎಷ್ಟವ, ಆಕ್ಚುಲಿ 1 2 3 4 5 6 7 8 ಅವ. ದಟ್ಸ್ ಓಕೆ. ಓಕೆ, 8 ಎಲಿಮೆಂಟ್ಸ್ ಅವ. ನಾ ಸ್ಟಾರ್ಟ್ 3 ಅಂತೀನಿ, ಅಂದ್ರೆ 3 ಇಂಡೆಕ್ಸ್ ಸ್ಟಾರ್ಟ್ ಮಾಡುವಂತ 0 1 2 3. ಓಕೆ, 3 ಇಂಡೆಕ್ಸ್ ಇಂದ 3 4 5 6 ಇಷ್ಟು ರೇಂಜ್ ಒಳಗೆ ಚೆಕ್ ಮಾಡ್ಬೇಕದು ಅದನ್ನ ಇಲ್ಲ ಅಂತ ಹೇಳಿ. ಓಕೆ, ಈಗ ಇದನ್ನ ರನ್ ಮಾಡಿ ನೋಡು. ಓಕೆ, ಈಗ ರನ್ ಮಾಡಿದಾಗ ಏನಾಯ್ತು ನೋಡು, ನಾನೀಗ ಏನ್ ಹೇಳಿಕತ್ತೀನಿ, ಈ ರೇಂಜ್ ಒಳಗಡೆ ಚೆಕ್ ಮಾಡೋ ಅನ್ಲಿಕತ್ತೀನಿ. ಓಕೆ, ಚೆಕ್ ಮಾಡೋದೇನು 1 ನಂಬರ್. ವಿತ್ ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ಎಂಟೈರ್ ರೇಂಜ್ ಇದ್ರೊಳಗೆ ಚೆಕ್ ಆಗ್ಲಿಕತ್ತದ. ಓಕೆ, ಅದಕ್ಕೇನಂತು ಫಸ್ಟ್ ರಿಸಲ್ಟ್ ಏನ್ ಕೊಡ್ತು, 2 ಅದ, ಅಂದ್ರ 2 ಒಳಗ ಇಲ್ಲಿ ಬಂತು ಫಸ್ಟ್. ಬಟ್ ಈಗ ಸೆಕೆಂಡ್ ನಾನು ಸರ್ಚ್ ನಾಗ ಏನ್ ಕೊಟ್ಟಿನಿ, ಇಷ್ಟೇ ರೇಂಜ್ ತಗೊಂಡೇನಿ. ಅದಕ್ಕೇನಾಯ್ತು, ಈ ಫಸ್ಟ್ ರಿಟರ್ನ್ ಮಾಡ್ಲಿಲ್ಲ. ಇದೇನ್ ರಿಟರ್ನ್ ಮಾಡ್ಲಿಕತ್ತದ, 4 ಅಂದ್ರೆ ಏನು, ಈ ರೇಂಜ್ ಒಳಗಡೆ ಚೆಕ್ ಮಾಡ್ಬೇಕಾಗಿತ್ತು. ಈ ರೇಂಜ್ ಒಳಗಡೆ 1 ಎಲ್ಲಿ ಬಂದದ, 4th ಪೊಸಿಷನ್ ಬಂದದ. ಸೊ ದಟ್ಸ್ ವೈ ರಿಸಲ್ಟ್ ಏನ್ ಕೊಡ್ಲಿಕತ್ತದ, 4 ಅಂತ ಕೊಡ್ಲಿಕತ್ತದ. ಓಕೆ, ಗೊತ್ತಾಯ್ತಲ್ಲ ಯಾವ ತರ ಮಾಡ್ಬೇಕಂತ ಹೇಳಿ. ಓಕೆ, ಸೊ ಈಗೇನ್ ಮಾಡು ನೆಕ್ಸ್ಟ್ ಅಂತಂದ್ರೆ, ನಾಳೆ ಕ್ಲಾಸ್ ಜಾಯಿನ್ ಆಗೋದಕ್ಕಿಂತ ಮುಂಚೆ, ಓಕೆ, ಮಿನಿಮಮ್ ಅದೇನ್ ಫಸ್ಟ್ ಇದು ಮಾಡಿದ್ವಲ್ಲ, ನಾವು ಡಿಸ್ಕಸ್ ಮಾಡಿದ್ವಲ್ಲ, ಮಿನಿಮಮ್ ಫೈಂಡ್ ಔಟ್ ಮಾಡೋದು. ಓಕೆ, ಅದನ್ನೊಂದು ಫಂಕ್ಷನ್ ಡಿಫೈನ್ ಮಾಡು. ಓಕೆ, ಅದಾದ್ಮೇಲೆ ಏನು ಇನ್ನೊಂದು ಯಾವ್ದು ಚೆಕ್ ಮಾಡೋದಲ್ಲ ನಾವು, ಮಿನಿಮಮ್ ಆಯ್ತು, ಲೀನಿಯರ್ ಸರ್ಚ್ ಆಯ್ತು, ಟೋಟಲ್ ಮಾಡೋದು. ಓಕೆ, ಇದು ಆದ್ಮೇಲೆ ಏನಂತಂದ್ರ ಇನ್ನೂ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಆ ಟೆಕ್ನಿಕ್ ಒಳಗಡೆ ಏನಂತಂದ್ರ ಅರೇನ ರಿವರ್ಸ್ ಮಾಡೋದು. ಓಕೆ, 1 ನಿಮಿಷ ಇದನ್ನ ಸ್ಟಾಪ್ ಮಾಡ್ತೇನೆ.